ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಸಂಬಂಧಪಟ್ಟ ಹಾಗೆ ಜಾಗ ಹಿಂದೆ ಕೊಟ್ಟಿದ್ದನ್ನ ಪ್ರಸ್ತಾಪ ಮಾಡಿದ್ದಂತ ನಟ ಚೇತನ್ ಕೆಲ ವಿವಾದಾತ್ಮಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಪೋಸ್ಟ್ ರೂಪದಲ್ಲಿ. ಅಂತ ಆಕ್ಷೇಪಾರ್ಹ ಹೇಳಿಕೆ ಬರಹಗಳ ವಿರುದ್ಧವಾಗಿ ಇದೀಗ ಡಾಕ್ಟರ್ ರಾಜ್ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ನಟ ಚೇತನ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಕೂಡ ಈ ಒಂದು ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಚೇತನ್ ಅವರ ನಿವಾಸದ ಮುಂದೆ ಈ ಎಲ್ಲಾ ಕಾರಣಗಳಿಂದಾಗಿ ದೊಡ್ಡ ಹೈಡ್ರಾಮಾ ಆಗಿದೆ. ಸಾರಾ ಗೋವಿಂದ್ ನೇತೃತ್ವದಲ್ಲಿ ಚೇತನ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಆಗಿದೆ. ಚೇತನ್ಗೆ ಸಾರಾ ಗೋವಿಂದ್ ಹಿಗ್ಗಾಮುಗ್ಗ ಈ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಕುಮಾರ್ ಸಮಾಧಿ ವಿಚಾರವಾಗಿ ನಟ ಚೇತನ್ ಅವರು ಆಡಿದಂತ ಮಾತೆ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಹೇಳಿದ್ರು ಚೇತನ್ ಅವರು? ಡಾಕ್ಟರ್ ರಾಜ್ ಅವರ ಕುಟುಂಬ ಅವರ ಸಮಾಧಿಗಾಗಿ 2.5 ಎಕರೆಯಷ್ಟು ಜಾಗವನ್ನ ಕೊಟ್ಟಿದ್ದು ಸರಿಯಾ ಅನ್ನೋ ಪ್ರಶ್ನೆಯನ್ನ ಮಾಡಿದರು. ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಮಂದಿ ಕಲಾವಿದರು ಸೇವೆಯನ್ನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರೇ ಅಲ್ಲ. ಹಾಗಾಗಿ ಒಬ್ಬ ನಟನಿಗೆ ಕೊಟ್ಟಿದ್ದು ಸರಿನಾ? ಮುಂದೆ ಇಂಥ ನಟರು ನಮಗೂ ಬೇಕು ಅಂತ ಬರ್ತಾರೆ. ಇದೆಲ್ಲ ಸರಿಯಲ್ಲ. ಈ ರೀತಿಯಾದಂತಹ ಭೂಮಿಯನ್ನ ಕೊಡುವಂತ ಸಂದರ್ಭದಲ್ಲಿ ಅವತ್ತು ತಿಳುವಳಿಕೆ ಇತ್ತ, ಯೋಚನೆ ಮಾಡಿದ್ರ ಅನ್ನುವಂಥ ಪ್ರಸ್ತಾಪವನ್ನೆಲ್ಲ ಮಾಡಿದ್ರು. ಒಂದು ಹಂತ ಮುಂದೆ ಹೋಗಿ ಕೆಲ ಕಡೆ ಅವರು ಈ ಅಂಧಭಕ್ತಿ ಅಥವಾ ವ್ಯಕ್ತಿ ಪೂಜೆ ಇಂಥದಕ್ಕೆಲ್ಲ ಸರ್ಕಾರ ಬಲಿಯಾಗಬಾರ್ದಿತ್ತು ಅನ್ನುವಂಥ ರೀತಿಯಾಗಿ ಅವರು ಸ್ಟೇಟ್ಮೆಂಟ್ ಮಾಡಿದಂಥದ್ದೆಲ್ಲವೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಿಟ್ಟಿಗೆ ಕಾರಣ ಆಗಿತ್ತು. ಈಗ ರಾಜ್ ಅಭಿಮಾನಿಗಳ ಆಕ್ರೋಶಕ್ಕೆ ಚೇತನ್ ತಂಡ ಹೊಡೆದಿದ್ದು ಕ್ಷಮೆ ಕೇಳಿದ್ದಾರೆ. ಆಕ್ರೋಶಭರಿತ ಹೋರಾಟಗಾರರ ಮುಂದೆ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾರೆ ನಟ ಚೇತನ್. ಈ ರೀತಿಯಾಗಿ ಪ್ರಕರಣ ಸುಖಾಂತ್ಯ ಆಗುತ್ತಾ ಅಥವಾ ಈ ಗೊಂದಲ ಮುಂದುವರ್ಸ್ಕೊಂಡು ಹೋಗುತ್ತಾ ನಾವು ನೋಡ್ಬೇಕಿದೆ. ಸೊ ನಟ ಚೇತನ್ ಅವರು ಯಾವ ಕಾರಣಕ್ಕಾಗಿ ರಾಜ್ಕುಮಾರ್ ಅವರ ಸಮಾಧಿಗೆ ಭೂಮಿ ಕೊಡಬಾರ್ದಿತ್ತು ಅಂತ ಹೇಳಿದ್ರು ಅನ್ನೋದನ್ನ ನೀವು ಈಗ ತಾನೇ ನಾನು ಹೇಳ್ತಾ ಇದ್ನಲ್ಲ ಕೇಳಿಸ್ಕೊಂಡ್ರಿ. ಸೊ ಇದಕ್ಕೆ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇಳುವಂತ ಉತ್ತರ ಏನು? ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಓರ್ವ ನಟನಾಗಿ ಮಾತ್ರ ನೋಡಬಾರ್ದು. ಅವರು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಇದ್ದ ಹಾಗೆ. ಅಪಾರವಾದಂಥ ಜನ ಬೆಂಬಲ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರು ನಡೆದುಕೊಂಡಂಥ ರೀತಿ, ಈ ಸಮಾಜಕ್ಕೆ ಅವರು ತಮ್ಮ ನಡವಳಿಕೆಗಳ ಮುಖೇನ ಕೊಟ್ಟಂತ ಸಂದೇಶಗಳನ್ನು ಪರಿಗಣಿಸಬೇಕು. ಕಾಳಜಿಯಿಂದ ಕರ್ನಾಟಕಕ್ಕೆ ಹೋರಾಟ ಮಾಡ್ತಿದ್ರು, ಅವ್ರಿಗೆ ನೋವಾಗಿದೆ ಅಂದರೆ ಅದು ನನ್ನ ಉದ್ದೇಶ ಆಗಿದೆ. ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಉದ್ದೇಶ. ಅಷ್ಟೇ ನಡಿ. ಇವತ್ತು ಇಂಥ ಒಬ್ಬ ಅವಿವೇಕಿ, ಬುದ್ಧಿ ಇಲ್ದಂಥವನು, ಅರೆ ಹುಚ್ಚ, ಚಿತ್ರರಂಗದಲ್ಲಿ ಯಾವುದೇ ಸಕ್ರಿಯವಾಗಿ ಇಲ್ಲ. ಇವನೊಬ್ಬ ನಿರುದ್ಯೋಗಿ, ಇವನು ಅವಕಾಶವಾದಿ. ಇವತ್ತು ಯಾವುದೋ ಒಂದು ಅಹಿಂಸಾ ಇದನ್ನು ಅಂತ ಕಟ್ಟಿಕೊಂಡು 4 ಜನ, ಇವನು ಹೆಣ ಹೊರಕ್ಕೆ 4 ಜನ ಇಲ್ಲ. ಇವತ್ತು ಅಂತಹ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ. ಶಿವಕುಮಾರ್ ನಾಯಕು, ಶಿವರಾಮೇಗೌಡರು, ಸಿ ಕೆ ರಾಮೇಗೌಡರು, ನಾವೆಲ್ಲ ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಕೇಳಿದೆ, ಯಾವುದೋ ಟಿ ವಿಲಿ ನೋಡಿದಾಗ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದ ಮುಟ್ಟಾಳ. ಈಗ ನಮ್ಮ ಮುಂದೆ ಯಾರಿಗಾದರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಸಮಾಜ ಉದ್ಧಾರ ಮಾಡೋ ದೃಷ್ಟಿಯಲ್ಲಿ ಮಾತಾಡಿದ್ದೀನಿ ಹೊರತು ನಾನು ರಾಜ್ಕುಮಾರ್ ಬಗ್ಗೆ ನಾನು ಮಾತಾಡಿಲ್ಲ. ಅವ್ರ ಬಗ್ಗೆ ಬಹಳ ಗೌರವ ಇದೆ, ಹೀಗೆಲ್ಲ ಮಾತಾಡಿದ್ದೇನೆ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಇವನು ಹುಟ್ಟೇ ಇರಲಿಲ್ಲ. ಮುಟ್ಟಾಳ ಇವನು ಹುಟ್ಟಿರಲಿಲ್ಲ. ಇವನು ಗೋಕಾಕ್ ಚಳುವಳಿಯಲ್ಲಿ ಎಲ್ಲಿದ್ದ? ಇವನ ಸಂಸ್ಕೃತಿ ಅಮೇರಿಕ. ಇವ್ರ ತಂದೆ ತಾಯಿ ಕಲ್ಸ್ಕೊಟ್ಟಿದ್ದಾರೆ ಸಂಸ್ಕೃತಿನ. ಇವನಿಗೆ ಸಂಸ್ಕೃತಿ ಕಲ್ಸ್ಕೊಟ್ಟಿದ್ದಾರೆ. ದೊಡ್ಡವರು ಚಿಕ್ಕವರು ಅನ್ನೋ ಸಂಸ್ಕೃತಿ ಕಟ್ಕೊಟ್ಟಿದ್ದಾರೆ. ನಾಳೆ ದಿವಸ ಇವನು ಬಿಟ್ಟರೆ ಮಹಾತ್ಮ ಗಾಂಧಿ ಬಗ್ಗೆನೂ ಮಾತಾಡ್ತಾನೆ. ಸ್ವಾತಂತ್ರ್ಯ ತಂದುಕೊಟ್ರಲ್ಲ ಪುಣ್ಯಾತ್ಮ, ಅವನ ಬಗ್ಗೆನೂ ಮಾತಾಡ್ತಾನೆ. ಇಲ್ಲಿಗೆ ಕಡಿವಾಣ ಹಾಕಬೇಕು. ಇನ್ನು ಮುಂದೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ, ಇನ್ನೊಂದು ಸಾರಿ ಇವನೇನಾದರೂ ಈ ಥರ ಕುಹಕ ಬುದ್ಧಿಲಿ ಬೇರೆ ಬೇರೆಯವ್ರ ಬಗ್ಗೆ ಮಾತನಾಡಿದ್ರೆ ಇವನನ್ನು ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಸೊ ಇದು ಸಾರಾ ಗೋವಿಂದ್ ಅವ್ರು ಹೇಳ್ತಾ ಇರೋ ಮಾತು. ನಟ ಚೇತನ್ ಅವರು ನಾನು ನೋಡಿದೆ ಟಿವಿಲಿ, ನಾನು ಅಭಿಮಾನಿಗಳ ಮುಂದೆ ಅಥವಾ ಅವ್ರ ಅಭಿಮಾನಿಗಳು ಕೇಳಿದ್ದಕ್ಕೆಲ್ಲ ನಾನು ಕ್ಷಮೆ ಕೇಳಲ್ಲ ಅಂತೆಲ್ಲ ಹೇಳಿದ್ದರು. ಬಟ್ ನಮ್ಮ ಮುಂದೆ ಅವ್ರು ಏನು ಹೇಳಿದ್ರಂತೆ ಅಂದರೆ ಸಾರಾ ಗೋವಿಂದ್ ಅವ್ರು ಹೇಳಿರೋ ಪ್ರಕಾರವಾಗಿ ಯಾರಿಗಾದರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದಾರಂತೆ ನಟ ಚೇತನ್ ಅವರು. ಆ ಕಾರಣಕ್ಕಾಗಿಯೇ ಸದ್ಯದ ಮಟ್ಟಿಗೆ ಪ್ರತಿಭಟನೆ ತಣ್ಣಗಾದಂಗಿದೆ. ಬಟ್ ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನುವಂಥ ತಮ್ಮ ಒತ್ತಾಯ ಅಥವಾ ತಮ್ಮ ಸಿಟ್ಟೇನಿತ್ತು ಅದು ಹಾಗೆ ಮುಂದುವರಿತಾ ಇದೆ. ಸಾರಾ ಗೋವಿಂದ್ ಅವ್ರ ಮಾತಲ್ಲಿ ನಾವು ಗಮನಿಸ್ತೀವಿ. ನಾನು ಆಗ್ತಾನೆ ಹೇಳಿದಾಗೆ ರಾಜ್ಕುಮಾರ್ ಅವರ ಸಮಾಧಿ ವಿಚಾರವಾಗಿ ಚೇತನ್ ಎತ್ತಿದಂತಹ ಪ್ರಶ್ನೆ ಈಗ ಬಹಳ ವಿವಾದದ ರೂಪವನ್ನ ಪಡೆದಿದೆ. ಚೇತನ್ ಅವರು ಯಾವ್ಯಾವ ಕಾರಣಕ್ಕಾಗಿ ರಾಜ್ಕುಮಾರ್ ಅವರ ಸಮಾಧಿಗಂತ 2.5 ಎಕರೆ ಜಮೀನನ್ನ ಕೊಡಬಾರ್ದಿತ್ತು ಅಂತ ಹೇಳಿದ್ದಾರೆ. ಜನ ಅಥವಾ ಅವರ ಅಭಿಮಾನಿಗಳು ಹೇಳ್ತಾ ಇರೋ ಪ್ರಕಾರವಾಗಿ ಏನು ಅಂತಂದ್ರೆ, ರಾಜ್ಕುಮಾರ್ ಅವರು ಒಬ್ಬ ಮೇರು ನಟ, ಸಾಂಸ್ಕೃತಿಕ ರಾಯಭಾರಿ. ಅವ್ರ ನಡವಳಿಕೆ ಮುಖೇನವಾಗಿಯೇ ಸಮಾಜಕ್ಕೊಂದು ಸಂದೇಶ ಕೊಟ್ಟಿದ್ದಾರೆ. ಕನ್ನಡ ನಾಡು ನುಡಿಗಾಗಿ ಅವರು ಹೋರಾಟ ಮಾಡಿದ್ದಾರೆ.
ಗೋಕಾಕ್ ಚಳವಳಿ ಆದಂಥ ಸಂದರ್ಭದಲ್ಲೆಲ್ಲ ರಾಜ್ಕುಮಾರ್ ಅವರ ನೇತೃತ್ವವನ್ನು ವಹಿಸಿದ್ದರು. ಅವಾಗ ಚೇತನ್ ಹುಟ್ಟೇ ಇರಲಿಲ್ಲ. ಈ ರೀತಿಯಾದಂಥ ಪ್ರಶ್ನೆಯನ್ನೆಲ್ಲ ಅಭಿಮಾನಿಗಳು ಮಾಡ್ತಾರೆ. ಕ್ಷಮೆ ಕೇಳಲ್ಲ ಅಂತೀಯ ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ, ಅಂತ ದೊಡ್ಡ ಮನುಷ್ಯನ ಬಗ್ಗೆ ಕರ್ನಾಟಕದಲ್ಲಿ ತಪ್ಪಾಯ್ತು ಅಂತ ಕೇಳ್ಬೇಕು. ಅಲ್ಲ ಧಮ್ಕಿ ಬೇಡ, ಚೇತನರ ವಿಚಾರ ನನ್ನ ಬಗ್ಗೆ ನೀನು ಮಾತಾಡಕ್ಕೆ ಅವ್ರ ಯೋಗ್ಯತೆ ಏನು ಅಂತ ಗೊತ್ತೇನ ನಿನ್ಗೆ? ನಿನಗೆ ಅಂತೆಲ್ಲ ಮಾತಾಡ್ಕೋಬೇಡಿ. ಯಾರು ಅಂತ ನೀವು ಗೌರವ ಕೊಡ್ತಾರೆ? ಯಾರು ಅಂತ ನೀವು ಗೌರವ ಕೊಡ್ತಾರೆ? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ನೀನ್ ಯಾರು? ಕ್ಷಮೆ ಕೇಳಲ್ಲ ಅಂತೀಯ ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ, ಅಂತ ದೊಡ್ಡ ಮನುಷ್ಯನ ಬಗ್ಗೆ ಕರ್ನಾಟಕದಲ್ಲಿ ತಪ್ಪಾಯ್ತು ಅಂತ ಕೇಳ್ಬಿಡಿ. ತಪ್ಪಾಯ್ತು ಅಂತ ಕೇಳ್ಬೇಕು. ಸೊ ಇದು ಅವ್ರ ನಿವಾಸದ ಬಳಿ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸಾರಾ ಗೋವಿಂದ್ ಸೇರಿದ ಹಾಗೆ ಅಲ್ಲಿ ಸೇರಿದ್ದಂತ ಕೆಲ ಕನ್ನಡ ಪರ ಹೋರಾಟಗಾರರು ಬಹಳ ಏರು ಧ್ವನಿಯಲ್ಲಿ ಚೇತನ್ ಅವರನ್ನ ಪ್ರಶ್ನೆ ಮಾಡಿದ್ರು. ನೀನ್ ಯಾರು ಅಂತ ದೊಡ್ಡ ವ್ಯಕ್ತಿ ಬಗ್ಗೆ ಮಾತನಾಡೋದಕ್ಕೆ ಅಂತ ಏಕವಚನದ ಪದ ಪ್ರಯೋಗಗಳು ನಡೀತು. ಆ ಕಡೆದ ಚೇತನ್ ಕೂಡ ಬಹಳ ಸಿಟ್ಟಾಗಿ ರಿಯಾಕ್ಟ್ ಮಾಡಿದ್ರು. ಇದೆಲ್ಲದರ ನಡುವೆ ಪೊಲೀಸರು ಕೂಡ ಸನ್ನಿವೇಶವನ್ನ ನಿಭಾಯಿಸೋಕೆ ಬಹಳ ಪ್ರಯತ್ನ ಪಡ್ತಾ ಇರುವಂತಹ ಸಂದರ್ಭವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಆ ಸನ್ನಿವೇಶವನ್ನ ಸ್ವಲ್ಪ ತಿಳಿಗೊಳಿಸೋದಕ್ಕೋ ಏನೋ ಚೇತನ್ ಅವರು ಅಲ್ಲೊಂದು ಕ್ಷಮೆ ಕೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಸಾರಾ ಗೋವಿಂದ್ ಅವರೇ ಅದನ್ನ ಬಂದು ಹೊರಗಡೆ ಹೇಳಿದ್ದಾರೆ, ಕ್ಷಮೆ ಕೇಳಿದ್ದಾರೆ ಅಂತ. ಬಟ್ ಈ ವಿವಾದ ಇಲ್ಲಿಗೆ ನಿಲ್ಲೋ ರೀತಿಯಾಗಿ ಕಾಣ್ತಾ ಇಲ್ಲ. ಯಾಕಂದ್ರೆ ಚೇತನ್ ಅವರು ಕೂಡ ಮುಂಬರುವಂತ ದಿನಗಳಲ್ಲಿ ತಾನು ಅದನ್ನ ಯಾಕೆ ಹೇಳಿದೆ ಅನ್ನುವಂಥದಕ್ಕೆ ಜಸ್ಟಿಫಿಕೇಶನ್ ಕೊಡೋದಕ್ಕೆ ಮತ್ತಷ್ಟು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ವಾದ, ಮತ್ತೊಂದ್ ಕಡೆಯಿಂದ ಪ್ರತಿಟೀಕೆ, ಇದೆಲ್ಲ ಹಾಗೆ ಮುಂದುವರ್ಸ್ಕೊಂಡು ಹೋಗೋ ರೀತಿಯಾಗಿ ಕಂಡು ಬರ್ತಾ ಇದೆ. ನಾವು ಪ್ರತಿನಿಧಿ ಮಾಲ್ತೇಶ್ ಜೋಗಿನ್ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಮಾಲ್ತೇಶ್ ಜೋಗಿನ್, ಅವ್ರ ನಿವಾಸದ ಬಳಿ ಈಗಲೂ ಹಾಗೆ ಜನ ಸೇರಿದಾರ, ಏನಾಯ್ತು? ಮಾಲ್ತೇಶ್, ಪ್ರಮುಖವಾಗಿ ಏನಂತಂದ್ರೆ ರಾಜ್ಕುಮಾರ್ ಅವರ ಒಂದು ಸ್ಮಾರಕ ಏನಿದೆಯೋ ಆ ಭೂಮಿಯ ವಿಚಾರವಾಗಿ ಚೇತನ್ ಅವರು ಅಹಿಂಸಾ ಚೇತನ್ ಅವರು ನೀಡಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಮತ್ತೆ ಚಿತ್ರರಂಗದ ಕೆಲವು ಗಣ್ಯರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇವತ್ತು ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ರಾಜ್ಕುಮಾರ್ ಅವರ ಸಂಘಟನೆಗಳು ಏರಿದ್ವು. ಸೊ ಚೇತನ್ ವಿರುದ್ಧವಾಗಿ ಕ್ರಮ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಮೇಣವಾಗಿ ನಂತರ ಚೇತನ್ ಕ್ಷಮೆ ಕೇಳಲ್ಲ ಅನ್ನುವಂತಹ ಮಾತನ್ನ ಮಾಧ್ಯಮಗಳಲ್ಲಿ ಮಾತನಾಡಿದಂತಹ ಮಾತನ್ನ ಕೇಳ್ಕೊಂಡ ಕನ್ನಡ ಪರ ಹೋರಾಟಗಾರರು, ಅದರಲ್ಲೂ ಸಾರಾ ಗೋವಿಂದ್ ಹಾಗೆ ಶಿವರಾಮೇಗೌಡರು ಸೇರಿದಂತೆ ಸಾಕಷ್ಟು ಜನ ಸಂಘಟನೆಕಾರರು ಚೇತನ್ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿದ್ರು. ಸಂಜೆ ವೇಳೆಗೆ ಏಕಾಏಕಿ ಮುತ್ತಿಗೆಯನ್ನು ಹಾಕಿದಂತ ಸಂದರ್ಭದಲ್ಲಿ ಚೇತನ್ ಮತ್ತು ಸಾರಾ ಗೋವಿಂದ್ ಅವರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೀತು. ಅಲ್ಲಿ ಚೇತನ್ ಅವರು ನೋವಾಗಿದ್ರೆ, ಅಂದ್ರೆ ಈ ಒಂದು ಹೇಳಿಕೆಯಿಂದ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಈಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ಸದ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಸ್ವಲ್ಪ ಮಟ್ಟಿಗೆ ಒಂದು ರೀತಿ ಕ್ಷಮಿಸುವ ಹಂತಕ್ಕೆ ಬಂದಿದ್ದಾವೆ ಅಂತ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಂತರ ಯಾವ ರೀತಿಯ ಹೋರಾಟದ ರೂಪರೇಷೆಗಳನ್ನ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಸಂಘಟನೆಗಳು. ಮಾಲ್ತೇಶ್, ಥ್ಯಾಂಕ್ ಯು ಮಾಲ್ತೇಶ್ ಜಗೀನ್. ಅಂತ ಕೇಳ್ಬೇಕು. ಅಲ್ಲ ಧಮ್ಕಿ ಬೇಡ, ಚೇತನರ ವಿಚಾರ ನನ್ನ ಬಗ್ಗೆ ನೀನು ಮಾತಾಡಕ್ಕೆ ಅವ್ರ ಯೋಗ್ಯತೆ ಏನು ಅಂತ ಗೊತ್ತೇನ ನಿನ್ಗೆ? ನಿನಗೆ ಅಂತೆಲ್ಲ ಮಾತಾಡ್ಕೋಬೇಡಿ.
ಯಾರು ಅಂತ ನೀವು ಗೌರವ ಕೊಡ್ತಾರೆ? ಯಾರು ಅಂತ ನೀವು ಗೌರವ ಕೊಡ್ತಾರೆ? ನೀನು ಯಾರು? ನಾವು ಅನೇಕ ವಿಚಾರಗಳು ಹಂಚ್ಕೊಂಡಿದ್ವಿ. ಅವ್ರು ಬಂದಾದ್ಮೇಲೆ ಮತ್ತೆ ಶಿವರಾಮೇಗೌಡರು ಬಂದಾದ್ಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತೆ ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ, ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಉದ್ದೇಶ. ಅಷ್ಟೇ. ರಾಜ್ಕುಮಾರ್ ಅವ್ರಿಗೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ